ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಜೈಲು ಸೇರಿ ಸುಮಾರು 11 ದಿನಗಳ ಕಳೆದಿದೆ. ಈ ನಡುವೆ A17 17ನೇ ಆರೋಪಿ ನಿಖಿಲ್ ನಾಯ್ಕ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A17 ನಿಖಿಲ್ ನಾಯಕ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ 17 ಜನರ ಪೈಕಿ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವ ಮೊದಲ ಆರೋಪಿ ನಿಖಿಲ್ ನಾಯಕ್, ಈತ 17ನೇ ಆರೋಪಿ. ಆದರೆ ನಿಖಿಲ್ ನಾಯಕ್ಗೆ ಜಾಮೀನನ್ನು ಕೊಡಬೇಡಿ ಅಂತ ಆಕ್ಷೇಪಣೆ ಕೂಡ ಸಲ್ಲಿಕೆಯಾಗಿದೆ. ಯಾರೇ 17 ಜನದಲ್ಲಿ ಯಾರೇ ಜಾಮೀನಿಗೆ ಅಪ್ಲೈ ಮಾಡಿಕೊಂಡ್ರೂ ಕೂಡ ಜಾಮೀನು ಕೊಡಬೇಡಿ ಅಂತಂದ್ಬಿಟ್ಟು ಪೊಲೀಸರು ಸಹಜವಾಗಿ ಆಕ್ಷೇಪಣೆ ಸಲ್ಲಿಸ್ತಾರೆ. ಯಾಕೆಂದರೆ ಇನ್ನೂ ಕೂಡ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಈಗ ದರ್ಶನ್ ಕೂಡ ಈವನ್ ಪವಿತ್ರ ಗೌಡ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲ. ಯಾಕೆಂದರೆ ಆಕ್ಷೇಪಣೆಗಳು ಸಲ್ಲಿಸ್ತಾರೆ, ನಮಗೆ ಜಾಮೀನು ಸಿಗಲ್ಲ ಅಂತ ಗೊತ್ತು. ಬಟ್ ಒಂದು ಚಾನ್ಸ್ ತಗೊಳ್ಳೋಣ ಅಂತ 17ನೇ ಆರೋಪಿ ಈಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಯಿಂದ ಈಗ ಜಾಮೀನಿಗೆ ಅರ್ಜಿ ಸಲ್ಲಿಕೆಯಾಗಿದೆ. 17ನೇ ಆರೋಪಿ ನಿಖಿಲ್ ಸ್ವಾಮಿ, A17 ನಿಖಿಲ್ ನಾಯಕ್ನಿಂದ ಜಾಮೀನಿಗೆ ಈಗ ಅರ್ಜಿ ಸಲ್ಲಿಕೆಯಾಗಿದೆ. ಆದರೆ ನಿಖಿಲ್ ನಾಯಕ್ಗೆ ಜಾಮೀನನ್ನು ನೀಡದಂತೆ ಆಕ್ಷೇಪಣೆ ಕೂಡ ವ್ಯಕ್ತವಾಗ್ತಾ ಇದೆ ಪೊಲೀಸರಿಂದ. ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರು ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. 66 ಪುಟಗಳ ಆಕ್ಷೇಪಣೆಯನ್ನು SPP ಸಲ್ಲಿಸಿದ್ದಾರೆ. ಒಂದಲ್ಲ ಎರಡಲ್ಲ, 66 ಪುಟಗಳು. ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತ ಕೋರ್ಟ್ಗೆ 66 ಪುಟಗಳ ಆಕ್ಷೇಪಣೆ. ನಿಖಿಲ್ ನಾಯಕ್ ಶವ ಸಾಗಿಸುವ ಕೆಲಸ ಮಾಡಿಲ್ಲ. ಅವ್ರು ಹೇಳ್ತಾರೆ, ಈತನ ಮೇಲಿರ್ತಕ್ಕಂಥ ಆರೋಪ ಏನು ಅಂದರೆ ನಿಖಿಲ್ ನಾಯಕ್ ಶವ ಸಾಗಿಸುವಂತಹ ಕೆಲಸವನ್ನು ಮಾಡಿಲ್ಲ. ಆದರೆ ಹತ್ಯೆ ಬಳಿಕ ಪ್ರದೂಷ್ ಜೊತೆ ನಿಖಿಲ್ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅಂತ ಹೇಳ್ತಾರೆ. ಹತ್ಯೆ ಬಳಿಕ ಪ್ರದೂಷ್ ಜೊತೆ ನಿಖಿಲ್ ನಿರಂತರ ಸಂಪರ್ಕದಲ್ಲಿದ್ದ. ಪ್ರದೂಷ್ ಜೊತೆ ನಿರಂತರ ಸಂಪರ್ಕದಲ್ಲಿ ನಟ ದರ್ಶನ್ ಕೂಡ ಇದ್ದರು. ಓಕೆ, ದರ್ಶನ್ ಪ್ರದೂಷ್ ಜೊತೆ, ಪ್ರದೂಷ್ ನಿಖಿಲ್ ನಾಯಕ್ ಜೊತೆ. ಸೊ ಹಾಗಾಗಿ ಪ್ರದೂಷ್ ಮನೆಯಲ್ಲಿ 30 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ. ಪ್ರದೂಷ್ ಮನೆಯಲ್ಲಿ ಪ್ರದೂಷ್ ಜೊತೆ ಸಂಪರ್ಕದಲ್ಲಿದ್ದ ವ್ಯಕ್ತಿ ಈತ ನಿಖಿಲ್ ನಾಯಕ್. ಪ್ರದೂಷ್ಗೆ ತನ್ನ ಮನೆಯಲ್ಲಿದ್ದ ಹಣವನ್ನು ದರ್ಶನ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಎಲ್ಲ ಇನ್ನೂ ಕೂಡ ಎನ್ಕ್ವೈರಿ ಆಗ್ತಾ ಇದೆ. ಪ್ರಮುಖ ಆರೋಪಿ ಪವಿತ್ರ ಗೌಡ ಬಗ್ಗೆ ಕೂಡ ಈ 66 ಪುಟಗಳ ಆಕ್ಷೇಪಣೆಯಲ್ಲಿ SPP ಹೇಳಿದ್ದಾರೆ. ಅಂದರೆ ಸಾಮಾನ್ಯವಾಗಿ 17 ಜನರಲ್ಲಿ ಯಾರೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಇದೇ ಆಕ್ಷೇಪಣೆ ಇರುತ್ತೆ.